Hello everyone, welcome back. You have learned accounting for sole trading concerns in your first PUC, right? Sole trading concern means ಒಬ್ಬ ಪರ್ಸನ್ ಮಾತ್ರ ಬಿಸ್ನೆಸ್ ಅನ್ನ ನಡೆಸೋದು ಅಲ್ವಾ. ಮಿಸ್ಟರ್ ಎ ಸ್ಟಾರ್ಟೆಡ್ ಬಿಸ್ನೆಸ್, ರಾಮ ಸ್ಟಾರ್ಟೆಡ್ ಬಿಸ್ನೆಸ್, ಈ ರೀತಿಯಾಗಿ ಕ್ವಶನ್ಸ್ ಇರ್ತಿದ್ವು. ಅದನ್ನು ಸಾಲ್ವ್ ಮಾಡಿದ್ದೀರಿ. ಬಟ್ ಇವತ್ತಿನ ಸೆಷನಲ್ಲಿ ನಾವು ತಿಳ್ಕೊಳ್ತಾ ಇರೋದು ಪಾರ್ಟ್ನರ್ಶಿಪ್ ಬಗ್ಗೆ. ಅದರಲ್ಲಿ ಬರುವಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸನ್ನು ಹಾಗೆ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ಪರ್ಸನ್ ಮಾತ್ರ ಬಿಸ್ನೆಸ್ಸನ್ನು ನಡೆಸ್ತಾನೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಕ್ಯಾಪಿಟಲ್ಸ್ ಕೂಡ ಅವನೇ ಹಾಕಬೇಕು. ಹಾಗೆ ಅದರಿಂದ ಬರೋ ಪ್ರಾಫಿಟ್ ಆರ್ ಲಾಸ್ ಕೂಡ ಅವನಿಗೊಬ್ಬನಿಗೆ ಮಾತ್ರ ಸಿಗುತ್ತೆ ಅಲ್ವಾ. ಸಪೋಸ್ ಅವನು ಬಿಸ್ನೆಸ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಡೆಸಬೇಕಂದ್ರೆ ಅವನಿಗೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ, ಹಾಗೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಇದೆಲ್ಲ ಡ್ರಾಬ್ಯಾಕ್ಸನ್ನು ಓವರ್ಕಮ್ ಮಾಡೋದಕ್ಕೆ ಅವನು ಅದರ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಟ್ರೈ ಮಾಡ್ಬೋದು. ಅವನ ಜೊತೆಗೆ ಮತ್ತಷ್ಟು ಜನರನ್ನು ಸೇರಿಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಹೀಗೆ ಮಾಡೋದ್ರಿಂದ ಬಿಸ್ನೆಸ್ಗೆ ಇಂಟ್ರಡ್ಯೂಸ್ ಆಗೋ ಕ್ಯಾಪಿಟಲ್ಸ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ಸನ್ನು ಗ್ರೋ ಮಾಡ್ಬೋದು, ರಿಸ್ಕ್ ಕೂಡ ಶೇರ್ ಆಗುತ್ತೆ, ಹಾಗೆ ಬರೋ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಶೇರ್ ಆಗುತ್ತೆ. ನೆನಪಿರ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಡೆಸೋವಂಥವರಿಗೆ ಇಂಡಿವಿಜುವಲ್ ಆಗಿ ನಾವು ಪಾರ್ಟ್ನರ್ಸ್ ಅಂತ ಕರಿತೀವಿ. ಹಾಗೇನೆ ಪಾರ್ಟ್ನರ್ಸ್ ಎಲ್ಲರನ್ನೂ ಒಟ್ಟಾಗಿಸಿ ಅದಕ್ಕೆ ಫರ್ಮ್ ಅಂತ ಕರಿತೀವಿ. ಅಥವಾ ಒಂದು ಆರ್ಗನೈಸೇಷನ್ ಪಾರ್ಟ್ನರ್ಸ್ ಇಂದ ನಡೀತಾ ಇದ್ರೆ ಅಂಥ ಆರ್ಗನೈಸೇಷನ್ಗೆ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಕರಿತೀವಿ. ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಮೀನಿಂಗ್ ಅಥವಾ ಡೆಫಿನೇಷನ್ ಅನ್ನು ನೋಡಿದ್ರೆ, ಪಾರ್ಟ್ನರ್ಶಿಪ್ ಈಸ್ ಅಸೋಸಿಯೇಷನ್ ಆಫ್ 2 or more persons who have agreed to share the profits or losses of the business carried on by all or any one of them acting for all. ಹಾಗಂದ್ರೆ ಪಾರ್ಟ್ನರ್ಶಿಪ್ ಅಂದ್ರೆ 2 or more persons, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನ ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಶೇರ್ ಮಾಡ್ಕೋತೀವಿ ಅಂತ ಹೇಳಿ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಬಿಸ್ನೆಸ್ ನ ಎಲ್ಲರೂ ಸೇರಿ ನಡೆಸಬಹುದು, ಇಲ್ಲ ಯಾರಾದ್ರೂ ಒಬ್ರು ಎಲ್ಲರ ಪರವಾಗಿ ನಡೆಸಬಹುದು ಅಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. ಈ ತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಎಷ್ಟು ಕ್ಯಾಪಿಟಲ್ಸ್ ಅನ್ನ ಪ್ರತಿಯೊಬ್ರು ತರಬೇಕು, ಪ್ರಾಫಿಟ್ ಅಥವಾ ಲಾಸ್ ಅನ್ನ ಯಾವ ರೇಷಿಯೋದಲ್ಲಿ ಹಂಚ್ಕೋಬೇಕು, ಪಾರ್ಟ್ನರ್ಸ್ ಲೋನ್ ತಗೊಂಡ್ರೆ ಏನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡಬೇಕೋ ಬೇಡವೋ, ಅಥವಾ ಪಾರ್ಟ್ನರ್ಸ್ನ ಡ್ರಾಯಿಂಗ್ಸ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕೋ ಬೇಡವೋ, ಇದನ್ನೆಲ್ಲ ಅವರು ಮೊದಲೇ ಡಿಸೈಡ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಹಾಗೆ ಅದನ್ನ ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಅಥವಾ ಸ್ಟಾಂಪ್ ಪೇಪರ್ ಅಲ್ಲಿ ಮೆನ್ಷನ್ ಮಾಡಿ ಅದಕ್ಕೆ ಎಲ್ಲರೂ ಸೈನ್ ಕೂಡ ಮಾಡಿರ್ತಾರೆ. ಅಲ್ಲಿಂದ ಲೀಗಲ್ ಆಗಿ ಅವರ ಪಾರ್ಟ್ನರ್ಶಿಪ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ದಿಸ್ ರಿಟರ್ನ್ ಅಗ್ರಿಮೆಂಟ್ ಆಫ್ ಪಾರ್ಟ್ನರ್ಶಿಪ್ ವಿಚ್ ಇಸ್ ಸೈನ್ಡ್ ಬೈ ಆಲ್ ದಿ ಪಾರ್ಟ್ನರ್ಸ್ ಡ್ಯೂಲಿ ಸ್ಟಾಂಪ್ಡ್ ಅಕಾರ್ಡಿಂಗ್ ಟು ಸ್ಟಾಂಪ್ ಆಕ್ಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಅಂದ್ರೆ ಈ ರೀತಿಯಾಗಿ ಸ್ಟಾಂಪ್ ಪೇಪರ್ ಅಲ್ಲಿ ಅವರ ಎಲ್ಲ ಅಗ್ರಿಮೆಂಟ್ಸ್ ಅನ್ನ ಬರ್ಕೊಂಡು ಅದಕ್ಕೆ ಎಲ್ಲರೂ ಸೈನ್ ಹಾಕಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಆ ರಿಟರ್ನ್ ಅಗ್ರಿಮೆಂಟ್ಗೆ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ ಕರಿತೀವಿ. ಈ ಟರ್ಮ್ ಏನಿದೆ ಪಾರ್ಟ್ನರ್ಶಿಪ್ ಡೀಡ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟರ್ಮ್. ಸೊ ಇದನ್ನ 2 marks ಗೆ ಕೂಡ ಕೇಳಬಹುದು, ಹಾಗೇನೆ 5 marks ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಅದರಲ್ಲಿ ಕೂಡ ಇದರ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಈ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋ ಟಾಪಿಕ್ ಇಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸೆಕ್ಷನ್ಗೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇಟ್ ಕಂಟೈನ್ಸ್ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್, ಅಂಡ್ ಆ ರಿಟರ್ನ್ ಅಗ್ರಿಮೆಂಟ್ ಅಲ್ಲಿ ಪಾರ್ಟ್ನರ್ಸ್ ನ ನೇಮ್ ಮತ್ತೆ ಫರ್ಮಿನ ನೇಮ್, ಅಡ್ರೆಸ್ ಎಲ್ಲ ಕೂಡ ಬರ್ದಿರ್ಬೇಕು. ಹಾಗೆ ನೇಚರ್ ಆಫ್ ಬಿಸ್ನೆಸ್ ಟು ಬಿ ಕ್ಯಾರಿಡ್, ಅವರು ಯಾವ ರೀತಿಯಾದ ಬಿಸ್ನೆಸ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಅದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಲೊಕೇಶನ್ ಆಫ್ ದಿ ಬಿಸ್ನೆಸ್, ಸೊ ಯಾವ ಲೊಕೇಶನ್ ಅಲ್ಲಿ ಬಿಸ್ನೆಸ್ ಕ್ಯಾರಿ ಆನ್ ಆಗ್ತಾ ಇದೆ ಅದನ್ನ ಕೂಡ ತಿಳಿಸಿರ್ತಾರೆ. ಹಾಗೆ ನೆಕ್ಸ್ಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಫ್ ಪಾರ್ಟ್ನರ್ಸ್, ಯಾವ್ಯಾವ ಪಾರ್ಟ್ನರ್ಸ್ ಯಾವ ರೀತಿಯಲ್ಲಿ ಕ್ಯಾಪಿಟಲ್ಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅಂಡ್ ಇಟ್ಸ್ ಡ್ಯೂರೇಷನ್,
ಅಂದ್ರೆ ಯಾವಾಗ ಬಿಸ್ನೆಸ್ ಕಮೆನ್ಸ್ಮೆಂಟ್ ಆಗಿದೆ ಆ ಡೇಟು ಮತ್ತೆ ಅದು ಎಷ್ಟು ದಿನಗಳ ಕಾಲ ಅದನ್ನ ಕ್ಯಾರಿ ಆನ್ ಮಾಡಬೇಕು. ಕೆಲವೊಂದು ಕಂಡೀಷನ್ ಅಲ್ಲಿ ಈ ಡ್ಯೂರೇಷನ್ ಕೂಡ ಬರ್ದಿರ್ತಾರೆ. ಸೊ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ಯಾವ ರೇಷಿಯೋದಲ್ಲಿ ಅವರು ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ಶೇರ್ ಮಾಡ್ಕೋತಾ ಇದ್ದಾರೆ ಅದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್ ಅಂಡ್ ಲೋನ್ಸ್ ಫ್ರಮ್ ಪಾರ್ಟ್ನರ್ಸ್. ಸೊ ಲೋನ್ ಮೇಲೆ, ಪಾರ್ಟ್ನರ್ ಇಂದ ತಗೊಂಡಿರೋ ಲೋನ್ ಮೇಲೆ, ಡ್ರಾಯಿಂಗ್ಸ್ ಮೇಲೆ ಹಾಗೆ ಕ್ಯಾಪಿಟಲ್ ಮೇಲೆ ಏನಾದ್ರೂ ಇಂಟ್ರೆಸ್ಟ್ ಚಾರ್ಜ್ ಮಾಡೋದಿದ್ರೆ ಅದರ ರೇಟ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಅಮೌಂಟ್ ಆಫ್ ಸ್ಯಾಲರಿ ಆರ್ ಕಮಿಷನ್ ಎಂಟೈಟಲ್ಡ್ ಬೈ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಸ್ ಏನಾದ್ರೂ ಸ್ಯಾಲರಿ ಅಥವಾ ಕಮಿಷನ್ ಅದಕ್ಕೆ ಎಂಟೈಟಲ್ಡ್ ಆಗಿದ್ರೆ, ಎಲಿಜಿಬಲ್ ಆಗಿದ್ರೆ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ರಿಟರ್ನ್ ಅಗ್ರಿಮೆಂಟ್ ಆಫ್ ಪಾರ್ಟ್ನರ್ಸ್ ಅಂತ ತಿಳ್ಕೊಂಡ್ರಿ. ಹಾಗೆ ಅದರಲ್ಲಿ ಏನೇನೆಲ್ಲ ಇರುತ್ತೆ ಅಂತಾನು ತಿಳ್ಕೊಂಡ್ರಿ ಅಲ್ವಾ. ಬಟ್ ಪಾರ್ಟ್ನರ್ಶಿಪ್ ಕೆಲವು ಸಲ ರಿಟರ್ನ್ ಅಗ್ರಿಮೆಂಟ್ ಇಲ್ದೇನೆ ಓರಲ್ ಅಗ್ರಿಮೆಂಟ್ ಇಂದ ಕೂಡ ಎಕ್ಸಿಸ್ಟೆನ್ಸ್ ಆಗಿರ್ಬೋದು. ಅಂದ್ರೆ ಪಾರ್ಟ್ನರ್ಸ್ ಕೇವಲ ಬಾಯಿ ಮಾತಿನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಅಕೌಂಟೆನ್ಸಿ ಬುಕ್ ಅಂತ ಹೇಳಿ ಒಂದು ಬುಕ್ ಮಾತ್ರ ತಗೊಂಡಿದ್ದೀರಿ ಶೇರ್ ಮಾಡಿಕೊಂಡು. ಅಂದರೆ ನೀವು ಅದನ್ನ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ, ಎಕ್ಸಾಮ್ ಟೈಮಲ್ಲಿ ನನಗೆ ಬೇಕು ಅಂತ ನೀವು ಹೇಳಿರ್ತೀರಿ ಆ್ಯಂಡ್ ಮತ್ತೆಲ್ಲ ದಿನ ನೀನು ಇಟ್ಕೊ ಅಂತ ಹೇಳಿ ನಿಮ್ಮ ಫ್ರೆಂಡಿಗೆ ಹೇಳಿರ್ತೀರಿ. ಅದನ್ನು ಬಾಯಿ ಮಾತಲ್ಲಿ ಮಾತ್ರ ಹೇಳ್ಕೊಂಡಿರ್ತೀರಿ ಅಲ್ವಾ. ನೀವೇನು ಫ್ರೆಂಡ್ಶಿಪ್ ಡೀಡ್ ಅಂತ ಅಗ್ರಿಮೆಂಟ್ ಅಥವಾ ರಿಟರ್ನ್ ಅಗ್ರಿಮೆಂಟ್ ಮಾಡ್ಕೊಂಡಿರಲ್ಲ ಅಲ್ವಾ. ಎಲ್ಲ ಚೆನ್ನಾಗಿದ್ದಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವ್ನು ಹೇಳ್ದ ಹಾಗೆ ನಿಮಗೆ ಎಕ್ಸಾಮ್ ಟೈಮ್ಗೆ ಬುಕ್ ಕೊಡ್ಬೋದು. ಇನ್ ಕೇಸ್ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು, ಜಗಳ ಮಾಡ್ಕೊಂಡ್ರಿ, ಆಗ ನಿಮ್ಮ ಫ್ರೆಂಡ್ ಮಾತಿಗೆ ತಪ್ಪಿ ನಿಮಗೆ ಎಕ್ಸಾಮ್ ಟೈಮ್ಗೆ ಬುಕ್ ಕೊಡದೇ ಇರಬಹುದು. ಸೇಮ್ ಹ್ಯಾಪನ್ಸ್ ಇನ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಸ್ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಅದೇನಾದರೂ ಕೇಸ್ ಆಗಿ ಕೋರ್ಟ್ಗೆ ಹೋದರೆ ಓರಲ್ ಅಗ್ರಿಮೆಂಟ್ ಲೆಕ್ಕಕ್ಕೆ ಬರೋದಿಲ್ಲ. ಬಟ್ ರಿಟರ್ನ್ ಅಗ್ರಿಮೆಂಟ್ ಇಲ್ಲದೆ ಇರುವಾಗ ಯಾವ ರೀತಿಲಿ ಈ ಥರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದಕ್ಕೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಕೆಲವೊಂದು ಪ್ರೊವಿಷನ್ಸನ್ನು ಕೊಟ್ಟಿದೆ. ಅದು ಹೇಗಿದೆ ಅನ್ನೋದನ್ನ ನೋಡೋಣ. There are totally 5 provisions given by Indian Partnership Act 1932. So in the absence of partnership deed, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೆ ಇರುವಾಗ ಅಥವಾ ರಿಟರ್ನ್ ಅಗ್ರಿಮೆಂಟ್ ಇಲ್ಲದೆ ಇರುವಾಗ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋದಕ್ಕೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಕೆಲವೊಂದಷ್ಟು ಪ್ರೊವಿಷನ್ಸ್ ಕೊಟ್ಟಿದೆ. ಟೋಟಲಿ 5 provisions are there. They are, first one, profit or losses to be shared equally among all the partners. ಸೊ ಇನ್ ಕೇಸ್ ಓರಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಪಾರ್ಟ್ನರ್ಸ್, ಒಂದು ರೇಷಿಯೋದಲ್ಲಿ ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ಶೇರ್ ಮಾಡ್ಕೋತೀವಿ ಅಂತ ತಿಳ್ಕೊಳ್ಳೋಣ. ಸೊ ಆವಾಗ ಏನಾದ್ರೂ ಕಾನ್ಫ್ಲಿಕ್ಟ್ ಬಂದವ್ರ ಮಧ್ಯ ಅದು ಕೇಸ್ ಏನಾದ್ರೂ ಕೋರ್ಟಿಗೆ ಹೋಯ್ತು ಅಂತಂದ್ರೆ ಲಾ ಪ್ರಕಾರ ಏನ್ ಹೇಳ್ತಾರೆ, ಪ್ರಾಫಿಟ್ ಆರ್ ಲಾಸಸ್ ಟು ಬಿ ಶೇರ್ಡ್ ಈಕ್ವಲಿ ಅಮಂಗ್ ಆಲ್ ದಿ ಪಾರ್ಟ್ನರ್ಸ್. ಯಾವಾಗ ರಿಟರ್ನ್ ಅಗ್ರಿಮೆಂಟ್ ಇರೋದಿಲ್ಲ ಅವಾಗ ಪ್ರಾಫಿಟ್ ಅಥವಾ ಲಾಸಸ್ ಅನ್ನ ಈಕ್ವಲ್ ಆಗಿ ಪಾರ್ಟ್ನರ್ಸ್ ಶೇರ್ ಮಾಡ್ಕೋಬೇಕು. ಹಾಗೆ ಸೆಕೆಂಡ್ ಪ್ರೊವಿಷನ್ಸ್ ಏನ್ ಹೇಳುತ್ತೆ, ಪಾರ್ಟ್ನರ್ಸ್ ಆರ್ ನಾಟ್ ಎಂಟೈಟಲ್ಡ್ ಆರ್ ಎಲಿಜಿಬಲ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಯಾವುದೇ ಪಾರ್ಟ್ನರ್ಸ್ಗೆ ಕೂಡ ಕೊಡೋದಿಲ್ಲ. ಯಾವಾಗ ಕೊಡೋದಿಲ್ಲ, ಯಾವಾಗ ಅಗ್ರಿಮೆಂಟ್, ರಿಟರ್ನ್ ಅಗ್ರಿಮೆಂಟ್ ಇರೋದಿಲ್ಲ ಅವರಲ್ಲಿ, ಅವಾಗ ಅವ್ರು ಎಷ್ಟೇ ಓರಲ್ ಅಗ್ರಿಮೆಂಟ್ ಅಲ್ಲಿ ಎಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ಕೊಂಡಿದ್ರು ಕೂಡ ಅವರಿಗೆ ರಿಟರ್ನ್ ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ಅದು ಕಾನ್ಫ್ಲಿಕ್ಟ್ ಆದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಲಿಜಿಬಲ್ ಇರೋದಿಲ್ಲ. ಹಾಗೇನೆ ನೋ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಸೇಮ್ ಅಪ್ಲೈಸ್ ಟು ಡ್ರಾಯಿಂಗ್ಸ್ ಮೇಲೆ ಕೂಡ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡೋದಿಲ್ಲ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಪಾರ್ಟ್ನರ್ಸ್ ಆರ್ ಎಂಟೈಟಲ್ಡ್ ಟು ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಬೈ ದೆಮ್ ಟು ದಿ ಫರ್ಮ್ ಅಟ್ ದಿ ರೇಟ್ ಆಫ್ 6% ಪರ್ ಆನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲ, ಬಟ್ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಬೈ ದೆಮ್ ಟು ದಿ ಫರ್ಮ್. ಸೊ ಅವರು ಕೊಟ್ಟಿರೋ ಲೋನಿಗೆ, ಫರ್ಮಿಗೆ ಕೊಟ್ಟಿರುವಂತಹ ಲೋನ್ ಮೇಲೆ 6%ಗೆ ಅವರು ಎಲಿಜಿಬಲ್ ಇರ್ತಾರೆ. 6% ಇಂಟ್ರೆಸ್ಟ್ ಅನ್ನ ಅವರು ತಗೋಬಹುದು. ಸೊ ಇದು ಇನ್ನೊಂದು ಪ್ರೊವಿಷನ್ಸ್. ಯಾವಾಗ ರಿಟರ್ನ್ ಅಗ್ರಿಮೆಂಟ್ ಇರೋದಿಲ್ಲ, ಅವ್ರು ಎಷ್ಟಾದ್ರೂ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ಲಿ ಮೊದಲು, ಅವಾಗ ರಿಟರ್ನ್ ಅಗ್ರಿಮೆಂಟ್ ಇಲ್ದೇನೆ ಅದು ಕಾನ್ಫ್ಲಿಕ್ಟ್ ಆದ್ರೆ ಅವರು 6% ಪರ್ ಆನಮಿಗೆ ಅವರು ಅಗ್ರಿ ಮಾಡ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟ್, ಸ್ಯಾಲರಿ ಆರ್ ಕಮಿಷನ್ ಆರ್ ಎನಿ ಅದರ್ ರೆಮ್ಯುನರೇಷನ್ ಶಲ್ ನಾಟ್ ಬಿ ಗಿವನ್ ಟು ಎನಿ ಪಾರ್ಟ್ನರ್ಸ್. ಸೊ ಯಾವುದೇ ರೆಮ್ಯುನರೇಷನ್, ಸ್ಯಾಲರಿ ಇರ್ಬೋದು, ಕಮಿಷನ್ ಇರ್ಬೋದು, ಅಥವಾ ಯಾವುದೇ ರೆಮ್ಯುನರೇಷನ್ ಅನ್ನ ಕೂಡ ಅಲೋ ಮಾಡೋದಿಲ್ಲ. ಆ ಪ್ರೊವಿಷನ್ ಪ್ರಕಾರ, ಲಾ ಪ್ರಕಾರ ಯಾವುದೇ ಕಮಿಷನ್ ಅಥವಾ ಸ್ಯಾಲರಿಗೆ ಎಲಿಜಿಬಲ್ ಇರೋದಿಲ್ಲ ಯಾವುದೇ ಪಾರ್ಟ್ನರ್ಸ್. ಸೊ ದೀಸ್ ಆರ್ ದಿ 5 ಪ್ರೊವಿಷನ್ಸ್. ಇದನ್ನೇ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಸೊ ಇನ್ ದಿ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್,
ಹೌ ವಿಲ್ ಯು ಟ್ರೀಟ್ ದಿ ಫಾಲೋಯಿಂಗ್ ಐಟಮ್ಸ್. ಸೊ ಇದಿಷ್ಟು ಐಟಮ್ಸ್ ಅನ್ನ ಕೊಟ್ಟು ಇದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಿ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೆ ಇರೋವಾಗ ಅಂತ ಹೇಳಿ ಕೇಳ್ತಾರೆ. ಸೊ ದೀಸ್ ಆರ್ ದಿ ಆನ್ಸರ್ಸ್. ಇದರ ಕ್ವಶನ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಹಾಗೇನೆ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನ ಈ ಚಾಪ್ಟರ್ ಇಂದ ಕೇಳ್ತಾರೆ. ಅದು ಯಾವುದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಸೆಕೆಂಡ್ PU ಸ್ಟೂಡೆಂಟ್ಸ್ ಆಗಿದ್ರೆ ಕಮೆಂಟ್ ಮೂಲಕ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಅಕೌಂಟೆನ್ಸಿ ಎಲ್ಲ ಟಾಪಿಕ್ಸ್ ಅನ್ನ ಈಸಿ ಮೆಥಡ್ ಅಲ್ಲಿ ಕನ್ನಡದಲ್ಲಿ ಕಲಿಯೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ದ ಲರ್ನಿಂಗ್.